ಇನ್ನು ಡಿ ವಿ ಅವ್ರ ಬಗ್ಗೆ ಹೇಳಬೇಕಂತಂದರೆ, ಸೊ ಡಿ ವಿ ಬ್ರೋ, ನೀವು ನಿಮ್ಮ ವಿಡಿಯೋಗಳಲ್ಲಿ ಹೇಳಬೇಕಾದ್ರೆ ಲಾಯರ್ ಸರ್ ನಿಮ್ಮ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ ಅಂತ ಹೇಳ್ತೀರಾ. ಹಾಗೆ ನನಗೂ ಅಷ್ಟೇ ಬ್ರೋ, ನಿಮ್ಮ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ಯಾಕೆ ಗೊತ್ತಾ, ನೀವು ನಮ್ಮ ಜಿ ಬ್ರದರ್ಸ್ಗಳ ಥರ ಕೆಟ್ಟದಾಗಿ ಬೈದಿಲ್ಲ. ನಿಮ್ಗೆ ಏನೋ ಒಂದಿತ್ತು ಕೇಳಿದ್ದೀರಾ. ಸೊ ಹಂಗಾಗಿ ನಿಮ್ಮ ಮೇಲಿರೋ ರೆಸ್ಪೆಕ್ಟ್ ಇನ್ನೂ ಹಾಗೆ ಇದೆ. ಈಗ ನಮ್ಮಿಬ್ಬರಲ್ಲಿ ಒಂದು ಸಣ್ಣದಾಗಿ ಒಂದು ಪ್ರಾಬ್ಲಮ್ ಆಯಿತು. ಈ ಪ್ರಾಬ್ಲಮ್ ಯಾಕಾಯಿತು ಅಂತ ಹೇಳೋದಾದರೆ, ಒಂದು ಮಿಸ್ಕಮ್ಯುನಿಕೇಷನ್ನು, ಎರಡನೇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವುದು ಗೊತ್ತಾ, ನಾನು ಒಬ್ಬನ ಜೊತೆ ಚೆನ್ನಾಗಿದ್ದೀನಿ ಅಂತ ಅಂದಮೇಲೆ ಅವನಿಗೆ ಯಾರು ಆಗಲ್ವೋ ಅವ್ರು ಆಪೋಸಾಗಿ ನಿಂತ್ಕೋತೀನಿ ಅಂತ ನೀವು ಅಂದ್ಕೊಂಡಿದ್ದೀರ ನೋಡಿ, ಅದು ತಪ್ಪು. ನನ್ನ ಮೂಲತಃ ಸ್ವಭಾವ ಏನು ಅಂತಂದರೆ, ನಾನು ಎಲ್ಲರ ಜೊತೆ ಚೆನ್ನಾಗಿರಬೇಕು ಅಂತ ಅಂದ್ಕೊಳೋನು. ಒಬ್ಬರು ಸ್ನೇಹ ಮಾಡಿದ್ದೀನಿ ಅನ್ನೋದಕ್ಕೋಸ್ಕರ ಅವ್ರಿಗೆ ಯಾರೋ ಒಬ್ರು ಆಗಲ್ಲ ಅಂದ ತಕ್ಷಣ ನಾನು ಅವ್ರನ್ನ ಅಪೋಸ್ ಮಾಡ್ಕೊತೀನಿ ಅಂತ ನೀವು ಅಂದ್ಕೊಂಡಿದ್ದೀರಲ್ಲ, ಮೇ ಬಿ ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಇವನ್ ನೀವು ಫಸ್ಟ್ ಟೈಮ್ ಮಾತಾಡಬೇಕಾದ್ರೂ ಕೂಡ ನಾನು ಟಿಪಿಕಲ್ ಜೊತೆ ಚೆನ್ನಾಗೇ ಇದ್ದೆ. ಬಟ್ ಸ್ಟಿಲ್ ನಾನು ನಿನ್ನ ಜೊತೆ ಮಾತಾಡಿದ್ದೀನಿ. ಆ್ಯಂಡ್ ನಮ್ಮಿಬ್ಬರದು ಫಸ್ಟ್ ಫೋನ್ ಕಾನ್ವರ್ಸೇಷನಲ್ಲೇ ಅಷ್ಟು ಚೆನ್ನಾಗಿ ಕೂಡ ಮಾತಾಡಿದ್ವಿ. ಅದಲ್ಲದೆ ನಾವು ಕೇರಳವರೆಗೂ ರೈಡು ಕೂಡ ಮಾಡೋಣ ಒಟ್ಟಿಗೆ ಅಂತ ಮಾತಾಡಿದ್ದೀವಿ ಕೂಡ. ಯಾಕೆ ಅಂತಂದರೆ, ನನಗೆ ಎಲ್ಲರ ಹತ್ರ ಚೆನ್ನಾಗಿರಬೇಕು ಅಂತ ಇಷ್ಟ. ಈವನ್ ಈಗಲೂ ಕೂಡ ನನ್ನ ಭಾವನೆ ಅದೇ ಇರೋದು. ಆದರೆ ಈ ಸಣ್ಣ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಏನಾಗಿದೆ ಅಂತಂದರೆ, ಈಗ ನೋಡಿ, ನಮ್ಮ ಸಬ್ಸ್ಕ್ರೈಬರ್ಸ್ಗೂ ನಿಮ್ಮ ಸಬ್ಸ್ಕ್ರೈಬರ್ಸ್ಗೂ ಕಮೆಂಟ್ಗಳಲ್ಲಿ ನೋಡ್ತಾ ಇದ್ದೀನಿ, ಅಲ್ಲಿಂದ ಇಲ್ಲಿಗೆ ಬೈಯೋದು, ಇಲ್ಲಿಂದ ಅಲ್ಲಿಗೆ ಬರೋದು, ಆ ಲೆವೆಲ್ಗೆ ಆಗೋಗ್ಬಿಟ್ಟಿದೆ. ನಾನು ಲಂಡನ್ ರೈಡಲ್ಲಿ ಇದ್ದಾಗ ಒಂದು ಸ್ಟೋರಿನ ಹಾಕಿರ್ತೀನಿ. ಅದರಲ್ಲಿ ಮೋಟೋ ವ್ಲಾಗ್ ಕಮ್ಯುನಿಟಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಟಾಕ್ಸಿಸಿಟಿ ಬಗ್ಗೆ ನಾನೊಂದು ಮಾತಾಡ್ತೀನಿ. ಇಷ್ಟು ದಿನ ಬೆಟ್ಟಿಂಗ್ ಅನ್ನೋ ಒಂದು ಟಾಕ್ಸಿಸಿಟಿ ಇತ್ತು, ಸೊ ಅದ್ರ ಬಗ್ಗೆ ಯಾರೂ ಮಾತಾಡಲಿಲ್ಲ ಅಂತ ನಾನು ಅದು ಜನ್ರಿಕ್ಕಾಗಿ ಹೇಳಿರೋದೇ ಬಿಟ್ಟು ನಿಮಗೆ ಅಂತ ಹೇಳಿದ್ದಲ್ಲ, ಅಥವಾ ನಾನು ಯಾರಿಗೋ ಅಂತಲೂ ಹೇಳಿದ್ದಲ್ಲ. ಮೋಟೋ ವ್ಲಾಗ್ ಕಮ್ಯುನಿಟಿನಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆಗ್ತಿದೆ ಅಂತ ತಲೆ ಕೆಡಿಸ್ಕೊಳ್ತಾ ಇರೋ ಎಲ್ಲ ಕ್ರಿಯೇಟರ್ಸ್ಗಳಿಗೂ ತುಂಬ ತುಂಬ ಥ್ಯಾಂಕ್ ಯು. ಕನ್ನಡ ಮೋಟೋ ವ್ಲಾಗ್ ಕಮ್ಯುನಿಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕದ ಜನ ಹೆಚ್ಚು ಯುವಕರುಗಳು ಆತ್ಮಹತ್ಯೆ ಮಾಡ್ಕೋತಿದ್ರಲ್ಲ, ಬೆಟ್ಟಿಂಗ್ ಅನ್ನೋ ಟಾಕ್ಸಿಸಿಟಿ ಈಗ ಮಾಡ್ತಾರ ಕ್ರಿಯೇಟರ್ಸ್, ಅದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಅಮ್ಮ ಅಕ್ಕ ಅಂತೇಳಿ ಕೆಟ್ಟದಾಗಿ ಬೈದ್ರಲ್ಲ, ಅವ್ರ ವಿರುದ್ಧ ಯಾರು ಮಾತಾಡ್ಲಿಲ್ಲ. ಇವತ್ತು ಟಾಕ್ಸಿಸಿಟಿ ಸ್ಪ್ರೆಡ್ ಆಗ್ತಿದೆ ಅಂತೇಳಿ ವಿಡಿಯೋ ಮಾಡಾಕ್ತಾ ಇದ್ದೀರಾ. ಸೊ ಜನರಿಗಾಗಿ ಇದೇ ರೀತಿ ವಾಯ್ಸ್ ರೈಸು ಈ ಬೆಟ್ಟಿಂಗ್ ಆ್ಯಪ್ಗೂ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಾನು ಹೇಳಿದ್ದು. ನಿಮ್ಮ ವಿಡಿಯೋದಲ್ಲೇ ಒಂದು ಡೆಲೀಟ್ ಆಗಿರೋ ವಿಡಿಯೋದಲ್ಲಿ ಹೇಳಿದ್ದೀರಾ, ಲಾಯರ್ ಸರ್ ನಿಮ್ಗೆ ಯಾಕೆ ಬೇಕಿತ್ತು ಸರ್ ಇವೆಲ್ಲ, ಯಾವುದೋ ದೊಡ್ಡ ರೈಡಲ್ಲಿದ್ದೀರಾ, ಆರಾಮಾಗಿರ್ಬೇಕು ತಾನೆ, ನಿಮ್ಗೆ ಯಾಕೆ ಬೇಕು ಇದು ಅಂತ ನೀವು ಹೇಳಿದ್ದೀರಾ. ಆಮೇಲೆ ನಾನು ಬರೋವರೆಗೂ ಸುಮ್ಮನಿರೋ, ನಾನು ಬಂದ್ಮೇಲೆ ನೋಡ್ಕೊತೀನಿ, ಅಲ್ಲಿವರೆಗೂ ಏನು ಮಾಡೋಕ್ಕೋಗ್ಬೇಡಿ ಅಂತ ನಾನು ಹೇಳಿದ್ದೀನಿ ಅಂತ ನೀವು ನಿಮ್ಮ ವಿಡಿಯೋದಲ್ಲಿ ಹೇಳಿದ್ದೀರಾ. ಇದು ಎರಡನೇ ಪಾಯಿಂಟು, ಮಿಸ್ಕಮ್ಯುನಿಕೇಷನ್. ಈ 3 ವಿಡಿಯೋ ಅಪ್ಲೋಡ್ ಆಗಿದ್ದು, ಡೆಲೀಟ್ ಆಗಿದ್ದು, ಅದಾದಮೇಲೆ ಲಾಯರ್ ಸರ್ ಅಂತ ಹೇಳಿರೋದು ರೀಲ್ ಕಟ್ಟಾಗಿ ತುಂಬ ಬಜರ್ ಆಗಿದ್ದು, ಇವ್ಯಾವೂ ಕೂಡ ನನಗೆ ಗೊತ್ತಿಲ್ಲ. ಒಂದು ಹೆಚ್ಚು ಕಡಿಮೆ 6ರಿಂದ 7 ದಿನ ನನಗೆ ಕರೆಕ್ಟಾಗಿ ಪ್ರಾಪರಾಗಿ ನೆಟ್ವರ್ಕ್ ಸಿಕ್ಕಿಲ್ಲ. ರೀಸನ್ ಏನು ಅಂತಂದರೆ, ಆ ಜಾಗಗಳಲ್ಲಿ ವೈಫೈ ಸಿಕ್ಕಿರಲಿಲ್ಲ ಮತ್ತು ನಾನು ನನ್ನ ಫೋನ್ಗೆ ರೀಚಾರ್ಜ್ ಮಾಡಿಸಿರಲಿಲ್ಲ. ಸೊ ಇವೆಲ್ಲ ಒಂದೇ ಸಲ ಆದ ಮೇಲೆ ನಾನು ಉಜ್ಬೇಕಿಸ್ತಾನ್ ಎಂಟ್ರ್ ಆದಮೇಲೆ ಗೊತ್ತಾಗಿದ್ದು ಇಷ್ಟೆಲ್ಲ ವಿಚಾರ ನಡೀತಾ ಇದೆ ಅಂತ. ಈಗ ಆ್ಯಕ್ಚುಲಿ ಎಲ್ಲಿದ್ದೀನಿ ಅಂತಂದರೆ, ಉಜ್ಬೇಕಿಸ್ತಾನದಲ್ಲಿದ್ದೀನಿ. ಚೈನಾ ದಾಟದ ಮೇಲೆ ಕಜಾಕಿಸ್ತಾನು, ಅದಾದಮೇಲೆ ಕಿರ್ಗಿಸ್ತಾನ್ ಆದಮೇಲೆ ಉಜ್ಬೇಕಿಸ್ತಾನ್ ಇವತ್ತು ಬಂದು ತಲುಪಿರೋದು. ಒಂದು ಹೆಚ್ಚು ಕಡಿಮೆ ಒಂದು 5 ದಿನ ಡ್ರೈವ್ ಅಲ್ಲಿಂದ ಇಲ್ಲಿವರೆಗೂ ಆಗಿದೆ. ಸೊ ಒಂದು 3-4 ದಿನದಿಂದ ಯಾವುದೇ ಅಪ್ಡೇಟ್ ಕೊಡೋಕ್ಕಾಗಿರಲಿಲ್ಲ. ಯಾಕೆ ಅಂತಂದರೆ, ನನಗೆ ಇಂಟರ್ನೆಟ್ ಎಲ್ಲೂ ಕೂಡ ವ್ಯವಸ್ಥೆ ಆಗ್ತಿರಲಿಲ್ಲ ಮತ್ತು ಓವರ್ ನೈಟ್ ರೈಡ್ ಆಗ್ತಿದೆ. ಅಂದರೆ ಬೆಳಗ್ಗೆ ಬೇಗ ಶುರು ಮಾಡೋದು ಮತ್ತು ರಾತ್ರಿ ಬಂದು ರೂಮಲ್ಲಿ ಹಾಲ್ಟ್ ಆಗೋದೇ 12 ಗಂಟೆ 1 ಗಂಟೆ ಆಯ್ತಾ ಇದೆ. ಸೊ ಹಂಗಾಗಿ ಒಂದು ಸ್ವಲ್ಪ ಹೆಲ್ತು ಪ್ರಾಬ್ಲಮ್ ಆಗಿದೆ. ಅಪ್ಡೇಟು ಕೂಡ ಒಂದು ಸ್ಟೋರಿನೂ ಕೂಡ ಹಾಕೋಕ್ಕಾಗಲಿಲ್ಲ. ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕಾಲ್ ಮಾಡಿದ್ದೀರಾ, ಸೊ ಎಲ್ಲರಿಗೂ ಕೂಡ ತುಂಬ ಸಾರಿ. ಸೊ ಇಷ್ಟು ಹೇಳ್ತಾ, ಇನ್ನೂ ಮಿಕ್ಕಿದ ರೀಲ್ಸ್ಗಳೇನಿದೆಯೋ ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಯಾರ್ಯಾರೆಲ್ಲ ಮಗದೊಮ್ಮೆ ನನ್ನನ್ನು ಕೇಳ್ಕೊಂಡ್ರೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ ಯು. ಈಗ ಹೇಳಿ, ಫೋನ್ ರೀಚಾರ್ಜೇ ಇಲ್ಲದೆ ಇರೋ ನನಗೆ, ವೈಫೈ ಕನೆಕ್ಟೇ ಆಗದೆ ಇಲ್ಲದೆ ಇರೋ ಜಾಗದಲ್ಲೇ ನಾನು ಫೋನ್ ಮಾಡಿಬಿಟ್ಟು ನಾನು ಬರೋವರೆಗೂ ಸುಮ್ಮನಿರು ಅಂತ ಒಬ್ರಿಗೆ ಹೇಳ್ತೀನಿ ಅಂತ ನಿಮಗೆ ಯಾರೋ ಒಬ್ಬ ನಮ್ಮ ರೈಡಲ್ಲಿರೋನು ಹೇಳಿರೋಕ್ಕೆ ಸಾಧ್ಯ. ಏಕೆ ಅಂತಂದರೆ, ಅಷ್ಟು ಕನ್ಫರ್ಮೇಷನ್ ಆಗಿ ನೀವು ನಿಮ್ಮ ವಿಡಿಯೋದಲ್ಲಿ ಹೇಳ್ತೀರಾ ಅಂತಂದರೆ, ಯಾರೋ ಈ ರೈಡಲ್ಲಿ ಒಬ್ರು ಇದ್ದವರೇ ನಿಮ್ಗೆ ಅಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅಂದರೆ ಒಂದು ಸುಳ್ಳನ್ನು ಸತ್ಯ ಅನ್ನೋ ಥರ ನಿಮಗೆ ತಂದು ವಿಚಾರನ ತಲುಪಿಸಿದ್ದಾರೆ ಅಂತಂದರೆ, ಅಲ್ಲಿಗೆ ಯಾರೋ ಒಬ್ಬ ನಮ್ಮಲ್ಲಿ ಬ್ಲ್ಯಾಕ್ ಶೀಪ್ ಇದ್ದ ಅಂತ ಆಯಿತು. ಅಂದರೆ ನಾನು ಆಡದೇ ಇರೋ ಒಂದು ಮಾತನ್ನು ಆಡಿದನೇ ಅಂತ ನಿಮಗೆ ಪೋರ್ಟ್ರೇಟ್ ಮಾಡಿ ನಿಮ್ಮವರೆಗೂ ಆ ವಿಚಾರನ ತಲುಪಿಸಿರೋ ಆ ಒಂದು ಬ್ಲ್ಯಾಕ್ ಶೀಪ್ನ ನನ್ನ ಮತ್ತು ನಿಮ್ಮ ಡೈರೆಕ್ಟಾಗಿ ತಂದು ನಿಲ್ಲಿಸ್ಬಿಟ್ಟು ಕೇಳಿ ಆವಾಗ ಅವನು ಹೇಳ್ತಾನ ಇಲ್ವಾ ಅಂತ. ಸೊ
ಇದನ್ನೇ ನಾನು ಹೇಳಿದ್ದು ಮಿಸ್ಕಮ್ಯುನಿಕೇಷನ್ ಆಗಿರೋದು ಅಂತ. ಸೊ ಆ ಮೂರನೇ ವ್ಯಕ್ತಿ ಏನಿದಾನೋ ಆ ಯಪ್ಪ ನಾನೇನೋ ಹೇಳಿದ್ದೀನಿ ಅನ್ನೋ ಥರ ನಿಮ್ಮವರೆಗೂ ವಿಚಾರನ ತಲುಪಿಸಿರೋದಿದೆಯಲ್ಲ, ಅದು ಮಿಸ್ಕಮ್ಯುನಿಕೇಷನ್. ಇನ್ನು ಬೆಟ್ಟಿಂಗ್ ಆ್ಯಪ್ನ ಯೂಸ್ ಮಾಡ್ಕೊಳ್ರೋ, ಅದರಲ್ಲಿ ಟ್ರೆಂಡ್ ಮಾಡಿ ಅದನ್ನು ಯೂಸ್ ಮಾಡ್ತು ಅಂತಂದರೆ ನಿಮಗೆ ಚೆನ್ನಾಗಾಗತ್ತೆ ಅಂತ ಹೇಳಿದ್ದೀನಿ ನಾನು ಅಂತ ಹೇಳ್ತೀರಾ. ಬ್ರೋ, ಒಂದು ಹೆಚ್ಚು ಕಡಿಮೆ 2021ರಿಂದ ನಾನು ಬೆಟ್ಟಿಂಗ್ ಆ್ಯಪನ್ನು ಒಂದು ಬ್ಯಾನರ್ನ ಮಾಡಿಸ್ಕೊಂಡು ಕರ್ನಾಟಕದಲ್ಲಿ ಎಲ್ಲ ಕಡೆ ತಿರುಗಾಡ್ತೀನಿ. ನಾನು ಎಲ್ಲೆಲ್ಲಿ ಬೈಕಲ್ಲಿ ಹೋಗ್ತೀನೋ ಅಲ್ಲೆಲ್ಲ ಒಂದು ಬ್ಯಾನರ್ ಹಿಡಿತೀನಿ. ಆ ಬ್ಯಾನರಲ್ಲಿ ಎಲ್ಲೂ ಕೂಡ ನಾನು ಯಾವುದೇ ಒಬ್ಬರು ಕ್ರಿಯೇಟರ್ ಹೆಸರನ್ನ ಮೆನ್ಷನ್ ಮಾಡಿಲ್ಲ. ರೀಸನ್ ಏನು ಅಂತಂದರೆ, ಆಸ್ ಎ ಪ್ರಾಕ್ಟೀಸ್ ಅಡ್ವೊಕೇಟ್ ಆಗಿ ನನಗೆ ಗೊತ್ತು ಅದು ಲೀಗಲ್ಲಿ ಅಲೋ ಇದೆ. ಸೊ ಈಗ ನಾನು ಅದನ್ನು ಬ್ಯಾನ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಇದೆ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಈ ಬ್ಯಾನ್ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಜನನ ನಾನು ಎಚ್ಚೆತ್ತಿಸಿದ್ರೆ ಸರಿ ಹೋಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಹೋಗಿದ್ದ ಕಡೆ ಎಲ್ಲ ದೇವಸ್ಥಾನಗಳ ಮುಂದೆ ನಾನು ಬ್ಯಾನರ್ ಹಿಡಿಯೋಕ್ಕೆ ಶುರು ಮಾಡಿದ್ದು. ಆವತ್ತಿಂದ ಇವತ್ತವರೆಗೂ ಕೂಡ ನಾನಾಯಿತು, ನನ್ನ ಬ್ಯಾನರ್ ಆಯಿತು, ಇಷ್ಟೇ ಮಾಡ್ಕೊಂಡು ಬಂದಿದ್ದೇನೆ ಹೊರತು ನಾನು ಯಾವುದೇ ಪ್ರಮೋಟ್ ಮಾಡೋಂಥ ಕ್ರಿಯೇಟರ್ಸ್ಗಳನ್ನ ಟ್ಯಾಗ್ ಮಾಡಿಲ್ಲ. ಆದರೆ ಈಗಿನ ಟೈಮ್ಗಳಲ್ಲಿ ಮಾಡ್ತಾರೆ ನೋಡಿ, ಯಾರು ಆ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಷನ್ ಮಾಡ್ತಾರೋ ಅವ್ರನ್ನ ಕೆಟ್ಟದಾಗಿ ಬೈದು ಆ ಥರ ಎಲ್ಲ ಮಾಡ್ತಾರಲ್ಲ, ಅವ್ರಿಗೆಲ್ಲ ಹೋಲಿಸ್ಕೊಂಡ್ರೆ ನಾನು ಅದನ್ನು ಆವತ್ತು ಅಟ್ಲೀಸ್ಟ್ ಹೆಸರನ್ನಾದರೂ ಮೆನ್ಷನ್ ಮಾಡ್ಬೋದಿತ್ತು. ಈ ಬ್ಯಾನ್ ಬೆಟ್ಟಿಂಗ್ ಅನ್ನೋದನ್ನು ಬಳಸ್ಕೊಬೇಕು ಅಥವಾ ಇನ್ನೊಬ್ಬರ ಮೇಲೆ ಅದನ್ನು ಅಸ್ತ್ರವಾಗಿ ಬಿಡಬೇಕು ಅನ್ನೋ ಥಾಟ್ ನಂದಲ್ಲ. ನಂದೇನು, ಜನಗಳನ್ನು ಇದ್ರ ಮುಖಾಂತರ ಒಂದು ಅವೇರ್ನೆಸ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾನು ಡೈರೆಕ್ಟಾಗಿ ಸರ್ಕಾರದ ವಿರುದ್ಧ ಆ ಬ್ಯಾನರನ್ನು ಹಿಡಿದಿದ್ದೆ ಹೊರತು ನಿಮ್ಮ ಯಾರುಗಳ ವಿರುದ್ಧನೂ ಅಲ್ಲ. ಹಂಗೆ ಆವಾಗಿಂದನೂ ಪಾಲಿಸ್ಕೊಬಂದಿರೋ ಒಬ್ಬ ವ್ಯಕ್ತಿ ಸಡನ್ನಾಗಿ ನಾನು ಇನ್ನೊಬ್ಬರ ವಿಚಾರಕ್ಕೋಸ್ಕರ ಇದನ್ನು ಬಳಸ್ಕೊಳ್ರೋ ಅಂತ ಹೇಳ್ಬಿಡ್ತೀನ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾನು ಎಲ್ಲೆಲ್ಲಿ ಬ್ಯಾನರ್ ಹಿಡ್ದಿದ್ದೀನೋ ಅವೆಲ್ಲವೂ ಕೂಡ ದೇವಸ್ಥಾನಗಳು ಜಾಸ್ತಿ. ಜೊತೆಗೆ ಇನ್ನೂ ಒಂದು ರೈಡ್ ಮಾಡಿದ್ದೆ, ಕಾವೇರಿ ಹುಟ್ಟೋ ಜಾಗದಿಂದ ಕಾವೇರಿ ನದಿ ಸಮುದ್ರನ ಸೇರೋವರೆಗೂ ಒಂದು ರೈಡ್ ಮಾಡಿದ್ದೆ. ಆ ರೈಡನ್ನು ಕೂಡ ಬ್ಯಾನ್ ಬೆಟ್ಟಿಂಗ್ನೇ ಮಾಡಿದ್ದೆ. ಇಫ್ ಇನ್ ಕೇಸ್ ನಾನು ಆ ಒಂದು ಅಭಿಯಾನ ಏನಾದರೂ ನನ್ನ ಸ್ವಾರ್ಥಕ್ಕೆ ಬಳಸ್ಕೊಬೇಕು ಅಥವಾ ಈ ಥರ ಕೆಟ್ಟದಾಗಿ ಬಳಸಬೇಕು ಅಂತ ಅನ್ಕೊಂಡಿದ್ರೆ, ನಾವು ಕುಡಿಯೋ ನೀರು ದೊಡ್ಡ ದೇವರು, ಕಾವೇರಿ ತಾಯಿನೇ ನೋಡ್ಕೊಂಡ್ಬಿಡ್ತಾಳೆ. ನಾನು ಏನಾದರೂ ಆ ಥರ ಕೆಟ್ಟ ಭಾವನೆ ಇಟ್ಕೊಂಡು ನಾನು ಅದನ್ನು ಉಪಯೋಗಿಸ್ಬೇಕು ಅಂತ ಏನಾದರೂ ಹೇಳಿದರೆ, ಬೆಟ್ಟಿಂಗ್ ಆ್ಯಪು ಲೀಗಲ್ ಆಗಿರ್ಬೋದು, ಬಟ್ ಅದನ್ನು ಪ್ರಮೋಟ್ ಮಾಡೋದು ಬಿಡೋದು ಆಯಾ ಕ್ರಿಯೇಟರ್ಸ್ಗಳ ಮಾನವೀಯತೆ ಮೇಲೆ ಹೋಗುತ್ತೆ. ಹಂಗಂತಂದ್ಬಿಟ್ಟು ಅವ್ರನ್ನ ಟಾರ್ಗೆಟ್ ಮಾಡೋದು ಕಾನೂನುಬದ್ಧವಾಗಿ ಸರಿ ಅಲ್ಲ. ಇಷ್ಟು ನಾಲೆಜ್ ಇರೋ ನನಗೆ ನಾನು ಹೋಗಿ ಟ್ವಿಟ್ಟರಲ್ಲಿ ಅದನ್ನು ಟ್ರೆಂಡ್ ಮಾಡಿ ಅದನ್ನು ಹಾಕೊಳ್ಳಿ ಅಂತ ನಾನು ಹೇಳ್ತೀನಿ ಅಂತ ನೀವು ಹೆಂಗೆ ಅನ್ಕೊಂಡ್ರಿ ಬ್ರೋ? ಇನ್ನು ನೀವು ಸ್ಟೇಷನ್ಗೆ ಹೋಗಿದ್ರಲ್ಲ, ಅಂದರೆ ಈ 3 ವೀಡಿಯೋಗಳನ್ನ ಹಾಕಿದ ಮೇಲೆ ಆ ವಿಡಿಯೋದನ್ನು ರೀಲ್ ಕಟ್ ಮಾಡಿ ನಾನೇನೋ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ನನ್ನ ರೀಲ್ನ ಜಾಯಿಂಟ್ ಮಾಡಿ ನೀವು ಸ್ಟೇಷನ್ಗೆ ಹೋಗಿರೋದನ್ನು ಲಾಯರ್ ಸಾರ್ ಅಂತ ನನ್ನನ್ನು ಜನ ವಿಜೃಂಭಣೆಯಿಂದ ಮೆರೆಸಿದ್ದಾರೆ. ಬಟ್ ಸ್ಟಿಲ್ ಇವತ್ತವರೆಗೂ ಕೂಡ ನಾನು ಆ ಒಂದು ಪೋಸ್ಟ್ಗಳಿಗೆ ಲೈಕ್ ಆಗಲಿ ಅಥವಾ ಕಮೆಂಟ್ ಆಗಲಿ ಅದನ್ನು ಸ್ಟೋರಿಗಳು ಹಾಕೊಳ್ಳೋ ಕೆಲಸ ಮಾಡಲಿಲ್ಲ. ಇವನ್ ಕೆಲವೊಂದು ವೀಡಿಯೋಗಳನ್ನ ನೋಡಿದೆ, ಚೀನಾದಿಂದ ಬಂತು ಲಾಯರ್ ನೋಟಿಸ್ ಅಂತ ಅಂದ್ಬಿಟ್ಟು ನನ್ನ ಫೋಟೋ, ನಿಮ್ಮ ಫೋಟೋ, ಟಿಪಿಕಲ್ ಫೋಟೋ ಎಲ್ಲನೂ ಹಾಕೊಂಡಿದ್ರು. ಸೊ ನಿಮ್ಮ ಟಿಪಿಕಲ್ದು ವಿಚಾರ ಏನಿದೆಯೋ ಅದು ನಿಮ್ಮ ವೈಯಕ್ತಿಕ, ಅದರಲ್ಲಿ ನಾನು ಇಂಟರ್ಫಿಯರ್ ಆಗೋದು ಸರಿಯಲ್ಲ. ಆದರೆ ಯಾವಾಗ ಜನ ಈ ಥರ ಎಲ್ಲ ಹಾಕೋಕ್ಕೆ ಶುರು ಮಾಡಿದ್ರು ಆವಾಗ ನಾನೇ ಅನ್ಕೋತಾ ಇದ್ದೆ ಈ ಕೆಲಸ ನಾನೇ ಮಾಡಿಲ್ಲ, ಬಟ್ ನನ್ನನ್ನು ಹಾಕ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಆ ಪೋಸ್ಟ್ಗಳಿಗೆ ಲೈಕು, ಶೇರು ಈ ಥರದ್ದು ಏನೂ ಕೂಡ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಅದು ನನ್ನ ಕೆಲಸ ಅಲ್ಲ. ಸೊ ನನ್ನ ಕೆಲಸ ಅಲ್ಲ ಅಂತಂದಮೇಲೆ ಅದನ್ನು ಕ್ರೆಡಿಟ್ಸ್ ತಗೊಳ್ಳೋದು ಎಷ್ಟು ಅಸಹ್ಯದ ಬಾಳು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸೊ ಹಂಗಾಗಿ ನಾನು ಅದು ಯಾವುದೇ ರೀತಿ ಸ್ಟೋರಿಗಳಿಗೆ ಹಾಕ್ಕೊಂಡು ಅದನ್ನು ಸೆಲೆಬ್ರೇಟ್ ಮಾಡಲಿಲ್ಲ. ಇಫ್ ಇನ್ ಕೇಸ್ ನಾನೇ ಮಾಡಿಸಿದ್ದಿದ್ದರೆ ಅದನ್ನು ಗಂಭೀರವಾಗಿ ನಾನು ಹಾಕಂತಿದ್ದೆ. ಇನ್ ಕೇಸ್ ಅಲ್ಲಿ ಸ್ಟೇಷನ್ಗೆ ಕರೆಸಿದ್ರು ಏನಾಗಿರ್ಬೋದು, ಸಣ್ಣದಾಗಿ ಒಂದು ಅಪಾಲಜಿ ಲೆಟ್ರ್ ಬರೆಸ್ಕೊಂಡು ಅಥವಾ ಏನಾದರೂ ಒಂದು ಹೀಗೆಲ್ಲ ಮಾಡಬೇಡಿ ಅಂಥೇಳಿ ವಾಪಸ್ ಕಳಿಸಿರ್ತಾರೆ. ನಾನೊಬ್ಬ ಅಡ್ವೊಕೇಟಾಗಿ ನನಗೆ ಅದರದ್ದು ಪರಿಜ್ಞಾನ ಇದೆ. ಸೊ ಯಾವುದನ್ನು ಕೇಸು ತುಂಬ ಸ್ಟ್ರಾಂಗ್ ಆಗುತ್ತೆ, ಯಾವುದು ಕಮ್ಮಿ ಆಗುತ್ತೆ ಅನ್ನೋ ನಾಲೆಜ್ ನನಗಿದೆ. ಈಗ ನನ್ನನ್ನು ವಿಜೃಂಭಣೆ ಮಾಡಿದ್ರು ನೋಡಿ, ನಾನೇ ಮಾಡಿಸಿದ್ದೀನಿ ಅನ್ನೋ ಥರ. ಸೊ ನಾನಲ್ಲ ಅಂತಂದರೆ ಇನ್ಯಾರು ಅನ್ನೋದೊಂದು ಡೌಟ್ ಇರುತ್ತೆ ನೋಡಿ. 2 ರೀಸನ್ ಇರ್ಬೋದು. ಒಂದು ರೀಸನ್ ಏನು ಅಂತಂದರೆ, ಇಡೀ ಇಂಡಿಯಾದಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಇದೆಯಲ್ಲ, ಇದೊಂಥರ ತುಂಬ ಮೋಸ್ಟ್ ಪವರ್ಫುಲ್ಲು. ಯಾಕೆ ಅಂತಂದರೆ ರಾತ್ರಿ ಹೊತ್ತೇನಾದರೂ ಒಂದು ಸಣ್ಣದಾಗಿ ರೋಡ್ ರೇಜ್ ಮಾಡಿ ಅಥವಾ ಒಂದು ವೀಲಿ ಮಾಡ್ತು ಅಂತಂದ್ರೇ ಆ ಫೋಟೋ ಏನಾದರೂ ವೈರಲ್ ಆಯಿತು ಅಂತಂದರೆ ಅವ್ರನ್ನ ಮಾರನೇ ದಿನ ಸ್ಟೇಷನ್ ಮುಂದೆ ಕರ್ಸೋಂಥ ಒಂದು ಪೊಲೀಸ್ ವ್ಯವಸ್ಥೆ ಇದೆ ಅಂತಂದರೆ ಅದು ನಮ್ಮ ಬೆಂಗಳೂರಿನ ಪೊಲೀಸ್ ವ್ಯವಸ್ಥೆ. ಸೊ ಒಂದು ಚಾನ್ಸಸ್ ಹಿಂಗಾಗಿರ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದರೆ ಇವೆಲ್ಲ ಒಂದು ಸ್ವಲ್ಪ ಸೆನ್ಸಿಟಿವ್ ವರ್ಡ್ಸ್ಗಳಿದೆ, ಬಟ್ ಇದು ಯುವ ಪೀಳಿಗೆಗೆ ರಾಂಗ್ ಮೆಸೇಜ್ನ ತಲುಪಿಸುತ್ತೆ. ಯಾಕಂದರೆ ರೌಡಿ ಅದು ಇದು ಅಂತ ಹೇಳಿರೋದೆಲ್ಲ ಇದೆಯಲ್ಲ, ಅದಕ್ಕೋಸ್ಕರ ಅವರು ಆ್ಯಕ್ಷನ್ ತಗೊಂಡಿರ್ಬೋದು. ಇಲ್ಲ 2ನೇ ಚಾನ್ಸ್ ಯಾವುದು ಅಂತಂದರೆ,
ನೀವು ಲಾಯರ್ ಸಾರ್ ಅಂತ ನನಗೆ ಮಾತಾಡಿದ್ರಿ ಗೊತ್ತಾ, ಮೇ ಬಿ ಕಿತ್ತಡಿ ಕಿರಣ್ ಅಂತ ಮಾತಾಡಿದರೆ ಮೇ ಬಿ ಏನೂ ತೊಂದರೆ ಆಗ್ತಿರ್ಲಿಲ್ವೋ ಏನೋ, ಅಂದರೆ ಒಂದು ಕೇಸ್ ಹಿಂಗೂ ಇರ್ಬೋದೇನೋ ಅಂತ ನಾನೊಂದು ಅಸ್ಯೂಮ್ ಮಾಡ್ಕೊಂಡಿದ್ದು. ಸೊ ಲಾಯರ್ ಸಾರ್ ಅಂತ ಅನ್ನೋ ವಿಡಿಯೋ ಚೆನ್ನಾಗಿ ವೈರಲ್ ಆಗ್ತಲ್ಲ, ಯಾರೋ ಈ ನಮ್ಮ ಒಂದು ಕಮ್ಯುನಿಟಿ ಇದೆ ಗೊತ್ತಾ, ಈ ಅಡ್ವೊಕೇಟ್ಸ್ ಕಮ್ಯುನಿಟಿ ಅದು ತುಂಬ ಸ್ಟ್ರಾಂಗು. ಸೊ ಈ ಥರದ್ದೆಲ್ಲ ಒಂದು ಕಣ್ಣಿಟ್ಕೊಂಡಿರ್ತಾರೆ. ಯಾರೋ ಒಬ್ಬರು ಲಾಯರ್ ಕಮ್ಯುನಿಟಿ ಮೇಲೆ ಹೇಳ್ತಾವ್ರಲ್ಲ, ಇದೇನಿರ್ಬೋದು ವಿಚಾರ ಅಂತಂದ್ಬಿಟ್ಟು ಮೇ ಬಿ ಕಮಿಷನರ್ಗೆ ಇದನ್ನು ಫೋರ್ಸ್ ಮಾಡಿರ್ಬೋದು. ಸೊ ಇದ್ರ ಮೇಲೆ ನೀವು ಆಕ್ಷನ್ ತಗೊಳ್ಳಿ ಅಂತ. ಸೊ ಹಂಗಾಗಿ ಕೂಡ ಆಗಿರ್ಬೋದು. ನನಗೆ ಗೊತ್ತಿರೋಂಗೆ ಒಬ್ಬ ಮನುಷ್ಯ ಇವತ್ತಿನ ಕಾನೂನು ವ್ಯವಸ್ಥೆಯಲ್ಲಿ ಯಾರಿಗಾರು ಹೆದರ್ಕೋಬೇಕು ಅಂತಂದರೆ, ಒಂದು ಕೋರ್ಟ್ಗೆ ಹೆದರ್ಕೋಬೇಕು, ಎರಡನೇದು ಪೊಲೀಸ್ಗೆ ಹೆದರ್ಕೋಬೇಕು, ಇನ್ನೊಂದು ಅಡ್ವೊಕೇಟ್ಸ್ಗೆ ಹೆದರ್ಕೊಬೇಕು. ಈ 3 ಜನಗಳ ಮುಂದೆ ಮನುಷ್ಯ ತಲೆ ತಗ್ಗಿಸ್ಲೇಬೇಕು. ಅದು ಎಷ್ಟೇ ದೊಡ್ಡವನಾಗಿದ್ರೂ ಸರಿ, ಚಿಕ್ಕವನಾಗಿದ್ರೂ ಸರಿ, ಮ್ಯಾಟ್ರ್ ಆಗಲ್ಲ. ಯಾಕೆಂತಂದರೆ ಕಾನೂನು ಎಲ್ರಿಗೂ ಒಂದೇ. ಆ ಒಂದು ಕೇಸ್ ಏನು ನಡೀತೋ ಆ ಟೈಮಲ್ಲಿ ಅದಕ್ಕೆ ನಾನು ಕಾರಣ ಅಲ್ಲ. ನನಗನ್ಸಿರೋ ಪ್ರಕಾರ ಈ 2 ಚಾನ್ಸಸ್ಸು ಕೂಡ ಇರುತ್ತೆ ಅನ್ನೋದೊಂದು ಕ್ಲಾರಿಟಿ ನನ್ನ ಕಡೆಯಿಂದ ಕೊಟ್ಬಿಡ್ತೀನಿ. ಡಿ ವಿ ಬ್ರೋ, ಈಗ ನನಗೆ ನನ್ನ ಫ್ರೆಂಡ್ಗೆ ಆಗಲ್ಲ ಅನ್ನೋದಕ್ಕೋಸ್ಕರ ನಿಮ್ಮನ್ನು ದ್ವೇಷ ಮಾಡ್ತೀನಿ ಅಂತಂದರೆ ಅದು ನನ್ನ ದಡ್ತನ. ಆದರೆ ಒಂದು ಮಾತು ಹೇಳ್ತೀರಾ, ನೀವು ಇವತ್ತು ಏನು ಫಾಲೋವರ್ಸು ಗೈನ್ ಮಾಡ್ತಾ ಇದ್ದೀರಾ ಅದೆಲ್ಲವೂ ಕೂಡ ಟಿಪಿಕಲ್ಲಿಂದನೇ ಅನ್ನೋ ಥರ ನೀವು ಹೇಳಿದ್ದೀರಾ. ಖಂಡಿತವಾಗ್ಲೂ ಅದು ಸುಳ್ಳು ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಇಲ್ಲಿ ಯಾರನ್ಯಾರೋ ಬೆಳೆಸೋಕ್ಕಾಗಲ್ಲ. ರೀಸನ್ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಕ್ರಿಯೇಟ್ರು ಇನ್ನೊಬ್ಬ ಕ್ರಿಯೇಟ್ರನ್ನ ಬಂದು ಬೆಳೆಸೋಕ್ಕಂತೂ ಸಾಧ್ಯನೇ ಇಲ್ಲ. ಏನು ಅಂತಂದರೆ ಒಬ್ಬ ನಿಂತ್ಕೋಬೋದು, ಬಿಟ್ಟರೆ ಎಲ್ಲನೂ ಅವರಿಂದನೇ ಆಯಿತು ಅನ್ನೋದು ತಪ್ಪು. ಹಂಗನ್ನಂಗಿದ್ದಿದ್ರೆ ಪಲ್ಸರ್ 150 ಬೈಕ್ನ ತೊಗೊಂಡು, 300 ರೂಪಾಯಿದು ರೋಡ್ ಸೈಡಲ್ಲಿ ಜಾಕೆಟ್ ತೊಗೊಂಡು, 70 ರೂಪಾಯಿದು ಆನ್ಲೈನ್ ಸಿಗೋ ಗ್ಲೌಸ್ ಇಟ್ಕೊಂಡು ನಾನು ಈ ಮೋಟೋ ಬ್ಲಾಗ್ ಇದಕ್ಕೆ ಬಂದೆ. ಇವತ್ತು ಇಷ್ಟು ದೊಡ್ಡ ರೈಡನ್ನು ಮುಗಿಸ್ಕೊಂಡು ಬಂದಿದ್ದೀನಿ ಅಂತಂತಂದರೆ ಅದನ್ನು ಖಂಡಿತವಾಗ್ಲೂ ಬೆಂಬಲ ಕೊಟ್ಟಿರೋರು ಯಾರು ಹೇಳಿ? ನಮ್ಮ ಸಬ್ಸ್ಕ್ರೈಬರ್ಸು. ನೀವೇ ಒಂದು ವೀಡಿಯೋದಲ್ಲಿ ಹೇಳ್ದಂಗೆ ಅವರವರ ಮೆಂಟಾಲಿಟಿಗೆ ತಕ್ಕಂಗೆ ಒಂದೊಂದು ಕ್ಯಾಟಗಿರಿ ಆಫ್ ಫ್ಯಾನ್ಸು ಉಟ್ಕೊತಾರೆ ಅಂತ. ಸೊ ನಿಮ್ಮದು ಬೈಕ್ ಕ್ರೇಜು, ಸ್ಪೀಡು ಇದರಲ್ಲಿ ಹೆಂಗೆ ಕ್ರೇಜ್ ಇದೆಯೋ ಆ ಥರ ನನಗೆ ಫ್ಯಾಮಿಲಿ ಓರಿಯೆಂಟೆಡ್ ಇರೋಂಥ ಆಡಿಯನ್ಸ್ಗಳು ಜಾಸ್ತಿ. ಅವರೆಲ್ಲರೂ ಕೂಡ ಮನೆ ಒಟ್ಟಿಗೆ ಕೂತ್ಕೊಂಡು ನೋಡಿರೋದಕ್ಕೇ ನಾನು ಇಲ್ಲಿವರೆಗೂ ಬಂದಿರೋದು. ಸ್ವಂತ ಬೆಳೆಯೋದಕ್ಕೂ ಬೇರೆಯವ್ರು ಬೆಳೆಸಿದ್ದಕ್ಕೂ ತುಂಬ ವ್ಯತ್ಯಾಸ ಇದೆ ಸರ್ ಅಂತಲೂ ಕೂಡ ಹೇಳ್ತೀರಾ. ನೀವೇ ಹೇಳ್ದಂಗೆ ನೀವು ಹೆಂಗೆ ಹೆಮ್ಮೆಯಿಂದ ಸ್ವಂತ ಬೆಳೆದಿರೋ ಬ್ರ್ಯಾಂಡು ಅಂತ ಹೇಳ್ತಿರೋ, ಹಂಗೆ ನಾನು ಕೂಡ ನನ್ನನ್ನು ನಾನು ಸ್ವಂತ ಬೆಳೆದಿರೋ ಬ್ರ್ಯಾಂಡ್ ಅಂತ ಹೇಳ್ಕೊತೀನಿ. ಯಾಕೆ ಅಂತಂದರೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದಿರೋ ನನಗೆ ಗರ್ವ ಇದೆ. ನಾನು ಒಬ್ಬನೇ ಹೋರಾಡಿಕೊಂಡೆ ನಾನು ಇಷ್ಟು ಜನನ ಸಂಪಾದನೆ ಮಾಡಿರೋದು ಅಂತ. ಬಟ್ ನೀವು ಈ ಸ್ಟೇಟ್ಮೆಂಟ್ನ ಹೆಂಗೆ ಕೊಟ್ರಿ ಅಂತ ನನಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ನನಗೇನು ಬೇಜಾರಿಲ್ಲ. ನಿಮ್ಮ ಅನಿಸಿಕೆ ನೀವು ಹೇಳಿದ್ದೀರಾ. ಸೊ ಅದಕ್ಕೆ ನಾನು ಕ್ಲಾರಿಟಿ ನಾನು ಕೊಡ್ತಾ ಇದ್ದೀನಿ. ಇದು ಜಸ್ಟ್ ನಿಮ್ಮ ಒಬ್ಬರಿಗೆ ಕ್ಲಾರಿಟಿ ಅಲ್ಲ, ತುಂಬ ಜನಕ್ಕೆ ಒಂದು ಇದ್ದಂಥ ಡೌಟು. ಯಾಕೆಂತಂದರೆ ಈಗ ನಾನು ಟಿಪಿಕಲ್ ಜೊತೆ ಇರೋದಕ್ಕೂ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತಂದರೆ ನನ್ನನ್ನು ಒನ್ ವೇನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲ, ನಾನು ಆ ಥರ ಅಲ್ಲ. ನಾನು ಎಲ್ಲರ ಹತ್ರ ಚೆನ್ನಾಗಿರ್ತೀನಿ. ಆದರೆ ಅವರವರ ಪರ್ಸ್ನಲ್ ವಿಚಾರಗಳು ಅಂತ ಬಂದಾಗ ನಾನು ಅದರಲ್ಲಿ ಇಂಟರ್ಫಿಯರ್ ಆಗಲ್ಲ. ಸೊ ಇದು ನನ್ನ ಪಾಲಿಸಿ. ಇನ್ನು ಡೆಲೀಟ್ ಆಯ್ತಲ್ಲ 3 ವಿಡಿಯೋ, ಅದರಲ್ಲಿ ಒಂದು ವಿಡಿಯೋದಲ್ಲಿ ನೀವು ಹೇಳಿದ್ರಿ ಅಂದರೆ ನನ್ನ ವಿಚಾರ ಮಾತಾಡಬೇಕಾದ್ರೆ, ಅಂದರೆ ಲಾಯರ್ ಸರ್ ಅಂತ ಹೇಳಿ ವಿಚಾರ ಮುಂದುವರಿಸಬೇಕಾದ್ರೆ ಏನು ದೊಡ್ಡ ದಾವೂದ್ ಇಬ್ರಾಹಿಮು ಅಂತೀರಾ. ಇನ್ನೊಂದು ಕಡೆ ಹೇಳ್ತೀರಾ ಬೆಳೆಸಿದ ಅಪ್ಪನ ಕೈಲೇ ಏನೂ ಮಾಡೋಕ್ಕಾಗಲಿಲ್ಲ, ನಿಮ್ಮಿಂದ ಏನು ಮಾಡೋಕ್ಕಾಗುತ್ತೆ ಸರ್ ಅಂತ. ಈ 2 ಪದಗಳಿದೆಯಲ್ಲ ಬ್ರೋ, ಇದೊಂದು ಸ್ವಲ್ಪ ಸೆನ್ಸಿಟಿವ್ ಪದಗಳು. ಯಾಕೆ ಅಂತಂದರೆ ದಾವೂದ್ ಇಬ್ರಾಹಿಮು ಒಬ್ಬ ಟೆರರಿಸ್ಟು. ಒಬ್ಬ ಟೆರರಿಸ್ಟ್ಗೆ ಒಬ್ಬ ಭಾರತೀಯ ನಾಗರಿಕನನ್ನು ಹೋಲಿಕೆ ಮಾಡಿ ಹೇಳೋ ರೀತಿ ಇದೆಯಲ್ಲ, ಅದು ಹೆಂಗಾಗತ್ತೆ ಅಂತಂದರೆ ನೀನೊಂದು ಟೆರರಿಸ್ಟ್ ಥರ ಅನ್ನೋ ಥರ ಹೇಳೋ ಪದ ಅದು. ಕರೆಕ್ಟಾಗಿ ಇದನ್ನೇನಾದರೂ ಕೋರ್ಟಲ್ಲೋ ಅಥವಾ ನೀವೇನಾದರೂ ಕಾನೂನಾತ್ಮಕವಾಗಿ ಯೋಚನೆ ಮಾಡ್ತು ಅಂತಂದರೆ ಇದು ಅಫೆನ್ಸಿವ್ ವರ್ಡು. ಒಬ್ಬನ ದೇಶ ಪ್ರೇಮದ ಬಗ್ಗೆ ಆಗಲಿ, ಅಥವಾ ಅವನ ಒಂದು ಸಿಟಿಜನ್ಶಿಪ್ ಬಗ್ಗೆ ಆಗಲಿ, ಅಥವಾ ಅವನನ್ನು ಒಬ್ಬ ಟೆರರಿಸ್ಟ್ಗೆ ಕಂಪೇರ್ ಮಾಡೋದಾಗಲಿ ತುಂಬ ಮಹಾ ಅಪರಾಧ. ಎರಡನೇದು ಹೇಳ್ತೀರಾ ಬೆಳೆಸಿದ್ದಪ್ಪ ಅಂತ. ನನ್ನನ್ನು ಬೆಳೆಸಿದ್ದಪ್ಪ ನೋಡಿ, ಇಲ್ಲಿ ಫೋಟೋ ಹಾಕ್ತೀನಿ, ಅಲ್ಲಿದ್ದಾರೆ ಅವರು ಬ್ರೋ. ನನ್ನನ್ನು ಬೆಳೆಸಿದ್ದು, ನಾನು ನುಡ್ಸಿದ್ದು ಎಲ್ಲರೂ ಹೊರ್ತು ನೀವು ಹೇಳೋ ರೀತಿ ಅಲ್ಲ. ಫಸ್ಟ್ ಆಫ್ ಆಲ್ ಯಾವುದಾದ್ರೂ ಒಂದು ವಿಚಾರನ ಹೇಳಬೇಕಾದ್ರೆ ಸೆನ್ಸಿಟಿವ್ ವರ್ಡ್ಗಳಂತ ಕರಿತೀವಿ ಬ್ರೋ. ಅದನ್ನ ಆ ಸೆನ್ಸಿಟಿವ್ ವರ್ಡ್ಗಳನ್ನು ನೀವು ಮಾತಾಡಿದ್ದು ನನಗೆ ಬೇಜಾರಿದೆ ಹೊರತು ಮುಂದಕ್ಕೆ ಆ ಥರ ಸೆನ್ಸಿಟಿವ್ ವಿಚಾರಗಳು ಬಂತು ಅಂತಂದಾಗ ನೋಡ್ಕೊಂಡು ಮಾತಾಡಿ. ಸೊ ಇದಿಷ್ಟು ನನ್ನ ಕ್ಲಾರಿಫಿಕೇಷನ್. ಇದಲ್ಲದೆ ಈ ವಿಚಾರಗಳು ಹೊರತುಪಡಿಸಿ ನನಗೆ ಎಷ್ಟೋ ಒಂದು ಹಿಂಸೆ ಕೊಟ್ಟರು ಅಂತಂದರೆ ಎಲ್ಲರೂ ಸೇರಿಕೊಂಡು ನನ್ನನ್ನು ಆ್ಯಂಟಿ ನ್ಯಾಷನಲಿಸ್ಟ್ ಅಂತ ಮಾಡಿದ್ರು. ಮತ್ತು ಕೆಲವೊಬ್ಬರು ಬಂದ್ಬಿಟ್ಟು ನೀನು ಬೆಟ್ಟಿಂಗ್ ಆಡೋರ ಜೊತೆನೇ ಹೋಗಿದ್ಯಾ, ಹೀರೋಗಳ ಜೊತೆ ಹೋಗಿದ್ಯಾ ಅಂತ ಹೇಳಿದ್ರು. ಸೊ ನಾವು ಎಲ್ಲಿ ಒಂದು ಜಾಗಕ್ಕೆ ಹೋಗ್ತೀನೋ ಅಲ್ಲಿ ಎಲ್ಲ ಕಡೆನೂ ಈ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಹೇಳ್ತೀನಿ. ಸೊ ನನ್ನಿಂದ ಎಷ್ಟು ನಾಲೆಜ್ ಗೊತ್ತಾಗ್ಬೋದು. ಒಬ್ಬರು ಮಾಸ್ ಹೀರೋ ಹತ್ರನೂ ನಾನು ಬೆಟ್ಟಿಂಗ್ ಆಡಬೇಡಿ ಅಂತಲೇ ಹೇಳಿಸಿರೋದೇ ಹೊರತು ಆಡಿ ಅಂತ ಯಾರ ಹತ್ರನೂ ಹೇಳಿಸಿಲ್ಲ. ಸೊ ಇಲ್ಲಿ ನಿಮಗೆ ಒಳ್ಳೇದು ಮಾಡ್ತೀನಿ ಅಂತಂದದ್ದಕ್ಕೆ ಅದನ್ನೆಲ್ಲ ತಪ್ಪು ಹುಡುಕೋ ಜನಗಳೇ ಜಾಸ್ತಿ ಇದ್ದಾರೆ ಹೊರತು ಅದನ್ನು ಸಪೋರ್ಟ್ ಮಾಡೋಂಥ ಜನಗಳು ಯಾರೂ ಇಲ್ಲ. ಮತ್ತು ಈ ಬ್ಯಾನ್ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಬಗ್ಗೆ
ನನ್ನ ಸಬ್ಸ್ಕ್ರೈಬರ್ಸಿಗೆ ಗೊತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ. ನಾನು ಎಲ್ಲರಿಗೂ ಕ್ಲಾರಿಟಿ ಕೊಡೋಂಥ ಅವಶ್ಯಕತೆ ಇಲ್ಲ. ಮತ್ತು ನನಗೆ ಬೇಜಾರಾಗಿದ್ದೇನು ಅಂತಂದರೆ ನಂದು ಯೂಟ್ಯೂಬಲ್ಲಿ ಒಂದು ಇಂಟ್ರೋ ಬರುತ್ತೆ, ಅದರಲ್ಲಿ ಚೈನಾ ಮ್ಯಾಪ್ ಬಂದಿರೋದಕ್ಕೆ ನನ್ನನ್ನು ಎಲ್ಲ ಕಡೆ ಇಂಟರ್ನೆಟ್ಟಲ್ಲಿ ಟ್ಯಾಗ್ ಮಾಡಿ ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ಗೆಲ್ಲ ಟ್ಯಾಗ್ ಮಾಡಿದ್ರು ಒಂದಷ್ಟು ಜನ. ಬಟ್ ಇರಲಿ, ಚೆನ್ನಾಗಿರಿ, ತೊಂದರೆ ಏನಿಲ್ಲ. ಸೊ ಈ 3 ಎಪಿಸೋಡ್ಗಳನ್ನೂ ನಾನು ಏನಕ್ಕೆ ಮಾಡಿದೆ ಅಂತಂದರೆ, ಅದೇ ನಾನು ಫಸ್ಟೇ ಹೇಳ್ದಂಗೆ, ನಾನು ಬರೀ ಕಿತ್ತಡಿ ಕಿರಣ್ ಆಗಿದ್ದಿದ್ರೆ ನಾನು ಇಷ್ಟು ಹೇಳೋ ಅವಶ್ಯಕತೆ ಇರಲಿಲ್ಲ. ನಾನೊಬ್ಬ ಅಡ್ವೊಕೇಟ್ ಕಿರಣ್ ಕುಮಾರ್ ಜೆ ಆಗಿರೋದ್ರಿಂದ ನಾನು ಈ ಕ್ಲಾರಿಫಿಕೇಷನ್ನ ಕೊಡಲೇಬೇಕಿತ್ತು. ಯಾಕೆಂತಂದರೆ ಕೊಡಲಿಲ್ಲ ಅಂತಂದರೆ ನಾಳೆ ನಾನು ಮಾಡ್ತಾ ಇರೋ ಪ್ರೊಫೆಷನ್ಗೆ ಜಸ್ಟಿಸ್ ಇರ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಕ್ಲಾರಿಟಿ ವಿಡಿಯೋನ ಮಾಡಿದೆ. ಈಗಲೂ ಹೇಳ್ತಾ ಇದ್ದೀನಿ, ಇದನ್ನು ಯಾರಿಗೋ ನಾನು ಉತ್ತರ ಕೊಡೋಕ್ಕೋ ಅಥವಾ ಟಾಂಗ್ ಕೊಡೋಕ್ಕೋ ಮಾಡಿರೋ ವಿಡಿಯೋ ಅಲ್ಲ. ಇವನ್ ನಾನು ಇದನ್ನು ನೆಕ್ಸ್ಟ್ ಎಪಿಸೋಡ್ ನೀವು ಎದುರುಗಡೆ ಇರೋರು ಅರ್ಥ ಮಾಡ್ಕೊಳ್ಳದೆ ನನ್ನ ಮೇಲೆ ಏನಾದರೂ ಕೆಟ್ಟದಾಗ ಒಂದು ವಿಡಿಯೋ ಮಾಡ್ತು ಅಂದ್ರೂ ನಾನು ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಇದು ಜಸ್ಟ್ ನನ್ನನ್ನು ಇಲ್ಲಿವರೆಗೂ ತಂದಿರೋ ಜನಕ್ಕೆ ನಾನೇನು ಅನ್ನೋದನ್ನು ಹೇಳಬೇಕು ಮತ್ತು ನನ್ನ ಮೇಲಿರೋ ಆರೋಪಗಳನ್ನ ನಾನು ಮೈ ತೊಳ್ಕೊಬೇಕಿತ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡಿರೋದು. ಇಷ್ಟು ಹೇಳ್ತಾ ಫೈನಲಿ ಮತ್ತು ಇನ್ನೊಂದು ಸಲ ಹೇಳ್ತೀನಿ, ಜಗಳ ಆಡೋಕ್ಕೆ ಕಾರಣಗಳು 1000 ಇರ್ಬೋದು, ಆದರೆ ಒಂದಾಗೋಕ್ಕೆ ಅಥವಾ ಅಟ್ಲೀಸ್ಟ್ ಎದುರುಗಡೆಗೆ ಸಿಕ್ಕಿದಾಗ ನೋಡಿ ಸ್ಮೈಲ್ ಮಾಡೋದಕ್ಕೆ ಒಂದೇ ಒಂದು ಕಾರಣ ಸಾಕು, ಅದೆಲ್ಲ ನಾವು ಕನ್ನಡಿಗರು ಅನ್ನೋದು. ಇಷ್ಟು ಹೇಳ್ತಾ ನನ್ನ KKFಗೆ ನಾನು ಹೇಳಿರೋ ವಿಚಾರಗಳಿಂದ ನಿಮ್ಗೊಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಭಾವಿಸ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಧಾನಿಸಿ ಯೋಚಿಸಿ